ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದರೆ ಗದಗ ಜಿಮ್ಸ್ ಆಸ್ಪತ್ರೆ ಮಾತ್ರ ರೋಗಿಗಳ ಪಾಲಿಗೆ ನರಕವಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿದ್ದು ಇದರಿಂದ ಧಗೆ ಸಿಕ್ಕಾಪಟ್ಟೆಯಾಗುತ್ತಿದೆ. ಆದರೆ ಆಸ್ಪತ್ರೆಯಲ್ಲಿ ಫ್ಯಾನುಗಳು, ಎಸಿಗಳು ಕೆಟ್ಟು ಹೋಗಿವೆ. ಇದರಿಂದ ಬಾಣಂತಿಯರು ಹಾಗೂ ಕಂದಮ್ಮಗಳು ವಿಲವಿಲ ಅಂತ ಒದ್ದಾಡ್ತಾ ಇವೆ. ರಾತ್ರಿಯಾದರೆ ಗಾಳಿ ಇಲ್ಲದ ಕಾರಣ ಸೊಳ್ಳೆಗಳು ದಾಳಿ ಮಾಡುತ್ತಿವೆ. ಹೀಗಾಗಿ ಬಾಣಂತಿಯರು, ಪೋಷಕರು ಜಿಮ್ಸ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗದ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಫ್ಯಾನ್ಗಳು ಮತ್ತು ಎಸಿಗಳು ಕೆಟ್ಟು ಹೋಗಿದ್ದರಿಂದ ಬಾಣಂತಿಯರು ಗೋಳಾಡುವಂತಾಗಿದೆ. ದಿನನಿತ್ಯ 30ರಿಂದ 40 ಮಹಿಳೆಯರಿಗೆ ಹೆರಿಗೆಯಾಗುತ್ತವೆ. ಗದಗ, ಕೊಪ್ಪಳ, ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಯ ಮಹಿಳೆಯರು ಹೆರಿಗೆ ಮಾಡಿಸಿಕೊಳ್ಳಲು ಜಿಮ್ಸ್ಗೆ ಬರ್ತಾರೆ. ವೈದ್ಯರು ಚೆನ್ನಾಗಿದ್ದಾರೆಂಬ ಕಾರಣಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಮ್ಸ್ ಆಸ್ಪತ್ರೆ ಫೇಮಸ್ ಆಗಿದೆ. ಆದರೆ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಮೇಲೆ ವಾರ್ಡ್ಗೆ ಬಾಣಂತಿಯರನ್ನ ಹಾಗೂ ನವಜಾತ ಶಿಶುಗಳನ್ನು ಶಿಫ್ಟ್ ಮಾಡ್ತಾರೆ. ಬಾಣಂತಿಯರ ವಾರ್ಡ್ನಲ್ಲಿ ಮಾತ್ರ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ವಾರ್ಡ್ಗಳಲ್ಲಿ ಫ್ಯಾನ್, ಎಸಿಗಳು ಕೆಟ್ಟು ಹೋಗಿವೆ. ಇವಾಗ ಬೇಸಿಗೆ ಆರಂಭವಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಆದರೆ ಬಾಣಂತಿಯರ ವಾರ್ಡ್ನಲ್ಲಿರುವ ಎಸಿ ಹಾಗೂ ಫ್ಯಾನ್ಗಳು ಮಾತ್ರ ಹತ್ತೋದೇ ಇಲ್ಲ. ಇದರಿಂದ ಧಗೆಯಿಂದ ಮಕ್ಕಳು, ಬಾಣಂತಿಯರು ನರಕ ಅನುಭವಿಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದರೆ ಗದಗ ಜಿಮ್ಸ್ ಆಸ್ಪತ್ರೆ ಮಾತ್ರ ರೋಗಿಗಳ ಪಾಲಿಗೆ ನರಕವಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿದ್ದು ಇದರಿಂದ ಧಗೆ ಸಿಕ್ಕಾಪಟ್ಟೆಯಾಗುತ್ತಿದೆ. ಆದರೆ ಆಸ್ಪತ್ರೆಯಲ್ಲಿ ಫ್ಯಾನುಗಳು, ಎಸಿಗಳು ಕೆಟ್ಟು ಹೋಗಿವೆ. ಇದರಿಂದ ಬಾಣಂತಿಯರು ಹಾಗೂ ಕಂದಮ್ಮಗಳು ವಿಲವಿಲ ಅಂತ ಒದ್ದಾಡ್ತಾ ಇವೆ. ರಾತ್ರಿಯಾದರೆ ಗಾಳಿ ಇಲ್ಲದ ಕಾರಣ ಸೊಳ್ಳೆಗಳು ದಾಳಿ ಮಾಡುತ್ತಿವೆ. ಹೀಗಾಗಿ ಬಾಣಂತಿಯರು, ಪೋಷಕರು ಜಿಮ್ಸ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗದ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಫ್ಯಾನ್ಗಳು ಮತ್ತು ಎಸಿಗಳು ಕೆಟ್ಟು ಹೋಗಿದ್ದರಿಂದ ಬಾಣಂತಿಯರು ಗೋಳಾಡುವಂತಾಗಿದೆ. ದಿನನಿತ್ಯ 30ರಿಂದ 40 ಮಹಿಳೆಯರಿಗೆ ಹೆರಿಗೆಯಾಗುತ್ತವೆ. ಗದಗ, ಕೊಪ್ಪಳ, ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಯ ಮಹಿಳೆಯರು ಹೆರಿಗೆ ಮಾಡಿಸಿಕೊಳ್ಳಲು ಜಿಮ್ಸ್ಗೆ ಬರ್ತಾರೆ. ವೈದ್ಯರು ಚೆನ್ನಾಗಿದ್ದಾರೆಂಬ ಕಾರಣಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಮ್ಸ್ ಆಸ್ಪತ್ರೆ ಫೇಮಸ್ ಆಗಿದೆ. ಆದರೆ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಮೇಲೆ ವಾರ್ಡ್ಗೆ ಬಾಣಂತಿಯರನ್ನ ಹಾಗೂ ನವಜಾತ ಶಿಶುಗಳನ್ನು ಶಿಫ್ಟ್ ಮಾಡ್ತಾರೆ. ಬಾಣಂತಿಯರ ವಾರ್ಡ್ನಲ್ಲಿ ಮಾತ್ರ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ವಾರ್ಡ್ಗಳಲ್ಲಿ ಫ್ಯಾನ್, ಎಸಿಗಳು ಕೆಟ್ಟು ಹೋಗಿವೆ. ಇವಾಗ ಬೇಸಿಗೆ ಆರಂಭವಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಆದರೆ ಬಾಣಂತಿಯರ ವಾರ್ಡ್ನಲ್ಲಿರುವ ಎಸಿ ಹಾಗೂ ಫ್ಯಾನ್ಗಳು ಮಾತ್ರ ಹತ್ತೋದೇ ಇಲ್ಲ. ಇದರಿಂದ ಧಗೆಯಿಂದ ಮಕ್ಕಳು, ಬಾಣಂತಿಯರು ನರಕ ಅನುಭವಿಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದರೆ ಗದಗ ಜಿಮ್ಸ್ ಆಸ್ಪತ್ರೆ ಮಾತ್ರ ರೋಗಿಗಳ ಪಾಲಿಗೆ ನರಕವಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿದ್ದು ಇದರಿಂದ ಧಗೆ ಸಿಕ್ಕಾಪಟ್ಟೆಯಾಗುತ್ತಿದೆ. ಆದರೆ ಆಸ್ಪತ್ರೆಯಲ್ಲಿ ಫ್ಯಾನುಗಳು, ಎಸಿಗಳು ಕೆಟ್ಟು ಹೋಗಿವೆ. ಇದರಿಂದ ಬಾಣಂತಿಯರು ಹಾಗೂ ಕಂದಮ್ಮಗಳು ವಿಲವಿಲ ಅಂತ ಒದ್ದಾಡ್ತಾ ಇವೆ. ರಾತ್ರಿಯಾದರೆ ಗಾಳಿ ಇಲ್ಲದ ಕಾರಣ ಸೊಳ್ಳೆಗಳು ದಾಳಿ ಮಾಡುತ್ತಿವೆ. ಹೀಗಾಗಿ ಬಾಣಂತಿಯರು, ಪೋಷಕರು ಜಿಮ್ಸ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗದ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಫ್ಯಾನ್ಗಳು ಮತ್ತು ಎಸಿಗಳು ಕೆಟ್ಟು ಹೋಗಿದ್ದರಿಂದ ಬಾಣಂತಿಯರು ಗೋಳಾಡುವಂತಾಗಿದೆ. ದಿನನಿತ್ಯ 30ರಿಂದ 40 ಮಹಿಳೆಯರಿಗೆ ಹೆರಿಗೆಯಾಗುತ್ತವೆ. ಗದಗ, ಕೊಪ್ಪಳ, ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಯ ಮಹಿಳೆಯರು ಹೆರಿಗೆ ಮಾಡಿಸಿಕೊಳ್ಳಲು ಜಿಮ್ಸ್ಗೆ ಬರ್ತಾರೆ. ವೈದ್ಯರು ಚೆನ್ನಾಗಿದ್ದಾರೆಂಬ ಕಾರಣಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಮ್ಸ್ ಆಸ್ಪತ್ರೆ ಫೇಮಸ್ ಆಗಿದೆ. ಆದರೆ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಮೇಲೆ ವಾರ್ಡ್ಗೆ ಬಾಣಂತಿಯರನ್ನ ಹಾಗೂ ನವಜಾತ ಶಿಶುಗಳನ್ನು ಶಿಫ್ಟ್ ಮಾಡ್ತಾರೆ. ಬಾಣಂತಿಯರ ವಾರ್ಡ್ನಲ್ಲಿ ಮಾತ್ರ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ವಾರ್ಡ್ಗಳಲ್ಲಿ ಫ್ಯಾನ್, ಎಸಿಗಳು ಕೆಟ್ಟು ಹೋಗಿವೆ. ಇವಾಗ ಬೇಸಿಗೆ ಆರಂಭವಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಆದರೆ ಬಾಣಂತಿಯರ ವಾರ್ಡ್ನಲ್ಲಿರುವ ಎಸಿ ಹಾಗೂ ಫ್ಯಾನ್ಗಳು ಮಾತ್ರ ಹತ್ತೋದೇ ಇಲ್ಲ. ಇದರಿಂದ ಧಗೆಯಿಂದ ಮಕ್ಕಳು, ಬಾಣಂತಿಯರು ನರಕ ಅನುಭವಿಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದರೆ ಗದಗ ಜಿಮ್ಸ್ ಆಸ್ಪತ್ರೆ ಮಾತ್ರ ರೋಗಿಗಳ ಪಾಲಿಗೆ ನರಕವಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿದ್ದು ಇದರಿಂದ ಧಗೆ ಸಿಕ್ಕಾಪಟ್ಟೆಯಾಗುತ್ತಿದೆ. ಆದರೆ ಆಸ್ಪತ್ರೆಯಲ್ಲಿ ಫ್ಯಾನುಗಳು, ಎಸಿಗಳು ಕೆಟ್ಟು ಹೋಗಿವೆ. ಇದರಿಂದ ಬಾಣಂತಿಯರು ಹಾಗೂ ಕಂದಮ್ಮಗಳು ವಿಲವಿಲ ಅಂತ ಒದ್ದಾಡ್ತಾ ಇವೆ. ರಾತ್ರಿಯಾದರೆ ಗಾಳಿ ಇಲ್ಲದ ಕಾರಣ ಸೊಳ್ಳೆಗಳು ದಾಳಿ ಮಾಡುತ್ತಿವೆ. ಹೀಗಾಗಿ ಬಾಣಂತಿಯರು, ಪೋಷಕರು ಜಿಮ್ಸ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗದ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಫ್ಯಾನ್ಗಳು ಮತ್ತು ಎಸಿಗಳು ಕೆಟ್ಟು ಹೋಗಿದ್ದರಿಂದ ಬಾಣಂತಿಯರು ಗೋಳಾಡುವಂತಾಗಿದೆ. ದಿನನಿತ್ಯ 30ರಿಂದ 40 ಮಹಿಳೆಯರಿಗೆ ಹೆರಿಗೆಯಾಗುತ್ತವೆ. ಗದಗ, ಕೊಪ್ಪಳ, ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಯ ಮಹಿಳೆಯರು ಹೆರಿಗೆ ಮಾಡಿಸಿಕೊಳ್ಳಲು ಜಿಮ್ಸ್ಗೆ ಬರ್ತಾರೆ. ವೈದ್ಯರು ಚೆನ್ನಾಗಿದ್ದಾರೆಂಬ ಕಾರಣಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಮ್ಸ್ ಆಸ್ಪತ್ರೆ ಫೇಮಸ್ ಆಗಿದೆ. ಆದರೆ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಮೇಲೆ ವಾರ್ಡ್ಗೆ ಬಾಣಂತಿಯರನ್ನ ಹಾಗೂ ನವಜಾತ ಶಿಶುಗಳನ್ನು ಶಿಫ್ಟ್ ಮಾಡ್ತಾರೆ. ಬಾಣಂತಿಯರ ವಾರ್ಡ್ನಲ್ಲಿ ಮಾತ್ರ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ವಾರ್ಡ್ಗಳಲ್ಲಿ ಫ್ಯಾನ್, ಎಸಿಗಳು ಕೆಟ್ಟು ಹೋಗಿವೆ. ಇವಾಗ ಬೇಸಿಗೆ ಆರಂಭವಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಆದರೆ ಬಾಣಂತಿಯರ ವಾರ್ಡ್ನಲ್ಲಿರುವ ಎಸಿ ಹಾಗೂ ಫ್ಯಾನ್ಗಳು ಮಾತ್ರ ಹತ್ತೋದೇ ಇಲ್ಲ. ಇದರಿಂದ ಧಗೆಯಿಂದ ಮಕ್ಕಳು, ಬಾಣಂತಿಯರು ನರಕ ಅನುಭವಿಸ್ತಾ ಇದ್ದಾರೆ.